ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಮೆಗಾ ಫೈಟ್ ನಡೆಯಲಿದೆ. ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಬಣದ ನಡುವೆ ಟಕ್ಕರ್ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಮೆಗಾ ಫೈಟ್ ನಡೆಯಲಿದೆ. ಸಿದ್ದರಾಮಯ್ಯ ವರ್ಸಸ್ ಡಿಕೆ ಬಣದ ನಡುವೆ ಟಕ್ಕರ್ ನಡೀತಾ ಇದೆ. ಸಿಎಂ ಬಣಕ್ಕೆ ಟಾಂಗ್ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ರಣತಂತ್ರವನ್ನು ರೂಪಿಸಿದ್ದಾರೆ. ಕೆಎಂಎಫ್ ಕುರ್ಚಿ ಮೇಲೆ ಡಿಕೆ ಬಣದ ಕಣ್ಣಿಟ್ಟಿದ್ದಾರೆ. ಸಿದ್ದರಾಮಯ್ಯ ಕಬ್ಜಾದಲ್ಲಿರೋ ಕುರ್ಚಿ ಕುಸಿಯೋದಕ್ಕೆ ಅಥವಾ ಕಸಿಯೋದಕ್ಕೆ ಸ್ಕೆಚ್ ಹಾಕ್ತಾ ಇದ್ದಾರೆ. ಖುದ್ದು ಸಹೋದರರನ್ನೇ ಅಖಾಡಕ್ಕೆ ಇಳಿಸಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಆಪ್ತನಿಗೆ ಕಾದಿದೆಯಾ? ಹಾಗಾದ್ರೆ ಬಿಗ್ ಶಾಕ್. ಕೆಎಂಎಫ್ ಅಧ್ಯಕ್ಷ ಗಾದಿಗೆ ಇರೋದಕ್ಕೆ ಒಂದೇ ಒಂದು ಸ್ಟೆಪ್ ಬಾಕಿ ಇರೋದು. ಹಾಗಾಗಿ ಅಧ್ಯಕ್ಷ ಗಾದಿಗೆ ಇರೋದಕ್ಕೆ ಒಂದೇ ಒಂದು ಮೆಟ್ಟಿಲಿರೋದ್ರಿಂದ ಬಮೂಲ್ ಅಧ್ಯಕ್ಷ ಕುರ್ಚಿಯನ್ನ ಅಲಂಕರಿಸಿದ ಡಿಕೆ ಸುರೇಶ್ ಶೀಘ್ರವೇ ಕೆಎಂಎಫ್ ಚುಕ್ಕಾಣಿ ಕೈವಶಕ್ಕೆ ಪ್ಲಾನ್ ನಡೀತಾ ಇದೆ. ಸಿದ್ದು ಆಪ್ತ ಭೀಮಾ ನಾಯ್ಕ್ಗೆ ದಿಗಿಲ್ ಶುರುವಾಗುತ್ತಿದೆ. ಇನ್ನು ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡದೊಂದು ಸಮರ ಶುರುವಾಗುವುದಕ್ಕೆ ಅಖಾಡ ಸಜ್ಜಾಗ್ತಾ ಇದೆ. ಹಾಗಂತ ಇದು ಆಡಳಿತ ಪಕ್ಷಗಳ ನಡುವಿನ ಕಿತ್ತಾಟ ಅಲ್ಲ, ಸ್ವಪಕ್ಷದ ನಾಯಕರ ನಡುವಿರುವಂತಹ ಆಂತರಿಕ ಬಣಗಳ ಜಂಗಿ ಕುಸ್ತಿ ಈಗ ಅಖಾಡಕ್ಕೆ ಸಜ್ಜಾಗ್ತಾ ಇದೆ. ಅಂದ್ರೆ ರಾಜ್ಯದ ಕೆಎಂಎಫ್ ಚುಕ್ಕಾಣಿ ಶೀಘ್ರವೇ ಸಿದ್ದು ಬಣದಿಂದ ಡಿಕೆ ಬಣಕ್ಕೆ ಹಸ್ತಾಂತರವಾಗುವ ಕಾಲ ಸನ್ನಿಹಿತವಾಗ್ತಾ ಇದೆ. ಯಾವ ಕಾರಣಕ್ಕೆ? ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಹೇಗಾದರೂ ಮಾಡಿ ಟಕ್ಕರನ್ನ ಕೊಡಲೇಬೇಕು ಅನ್ನುವಂಥ ಕಾರಣಕ್ಕೆ ತಮ್ಮ ಸಹೋದರರನ್ನ ಅವಿರೋಧವಾಗಿ ಆಯ್ಕೆ ಮಾಡುವಂತಾಯಿತು. ಆಯ್ಕೆ ಆದರೂ ಪರಿಣಾಮ ಅವರ ಕೆಎಂಎಫ್ ಚುಕ್ಕಾಣಿಗೆ ಕೇವಲ ಒಂದೇ ಮೆಟ್ಟಿಲು ಬಾಕಿ ಉಳ್ಕೊಂಡಿದೆ. ಸದ್ಯ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಭೀಮನಾಯ್ಕ ಕೈಲಿರುವ ಕೆಎಂಎಫ್ ಸಾರಥ್ಯ ಶೀಘ್ರವೇ ಡಿಕೆ ಸುರೇಶ್ ಕೈವಶವಾಗುವುದು ನಿಶ್ಚಿತ ಎನ್ನಲಾಗ್ತಾ ಇದೆ. ಈ ಮೂಲಕ ಖುದ್ದು ಸಹೋದರನನ್ನೇ ಕಣಕ್ಕಿಳಿಸಿದ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯಗೆ ಮೆಗಾ ಕೌಂಟರ್ ಕೊಟ್ಟಂತ ಆಗ್ತಾ ಇದೆ. ಇನ್ನು ಬಮೂಲ್ನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಯಾರು ನೇಮಕರಾಗ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಮಪತ್ರ ಸಲ್ಲಿಕೆ ಮಾಡುವ ಹೊತ್ತಿನಲ್ಲೇ ಅವಿರೋಧವಾಗಿ ಡಿಕೆ ಸುರೇಶ್ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ, ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಬಣಗಳು ಅಂದರೆ ಸ್ವಪಕ್ಷವೇ ಕಾಂಗ್ರೆಸ್ ಪಕ್ಷದಲ್ಲಿಯೇ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಂಥ ಭೀಮನಾಯ್ಕ್ ಅವರು ಕೂಡ ಈ ಒಂದು ಎಲೆಕ್ಷನ್ನಲ್ಲಿದ್ದರು. ಆದರೆ ಈಗ ಟಕ್ಕರ್ ಕೊಡ್ತಾ ಇರೋದು ಡಿಕೆ ಶಿವಕುಮಾರ್ ಅವರ ಸಹೋದರ ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ. ರಾಜ್ಯ ರಾಜಕೀಯದಲ್ಲಿ ಪ್ರತಿ ಬಾರಿಯೂ ನಾವು ನೋಡುವ ಹಾಗೆ ಏನಾದರೂ ಟಕ್ಕರ್ಗಳು ಅಥವಾ ಏನಾದರೂ ಸಮರಗಳು ಏರ್ಪಡುತ್ತೆ ಅಂತ ಹೇಳಿದ್ರೆ ಅದು ವಿಪಕ್ಷಗಳ ನಡುವೆ. ಆದರೆ ಇಲ್ಲಿ ಸ್ವಪಕ್ಷದಲ್ಲಿಯೇ ಕೆಲವೊಂದಷ್ಟು ಆಂತರಿಕ ಸಂಘರ್ಷ ಏರ್ಪಟ್ಟಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಬಣ ಹಾಗೆ ಡಿಕೆ ಶಿವಕುಮಾರ್ ಅವರ ಬಣದ ನಡುವೆ ಟಕ್ಕರ್ ಏರ್ಪಟ್ಟಿರುವುದು. ಅಂದರೆ ಬಮೂಲ್ನ ಅಧ್ಯಕ್ಷಗಿರಿಯನ್ನ ಯಾರು ಗಿಟ್ಟಿಸ್ಕೊಳ್ತಾರೆ ಅನ್ನುವಂಥ ಚರ್ಚೆ ಒಂದು ಕಡೆ. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಭೀಮನಾಯ್ಕ ಅವರು ಹೆಸರನ್ನ ಗುರುತಿಸಿಕೊಂಡಿದ್ರೆ, ಮತ್ತೊಂದು ಕಡೆ ಡಿಕೆಶಿ ಬಣದ ಕಡೆಯಿಂದ ಅವರ ಸಹೋದರ ಡಿಕೆ ಸುರೇಶ್ ಅವರು ಹೆಸರನ್ನ ನೋಂದಾಯಿಸಿಕೊಂಡಿದ್ರು, ಅವಿರೋಧವಾಗಿ ಆಯ್ಕೆಯಾಗಿದ್ರು. ಈಗ ಮತ್ತೆ ಅವರ ಕೆಎಂಎಫ್ ಸಾರಥ್ಯ ಶೀಘ್ರವೇ ಡಿಕೆ ಸುರೇಶ್ ಅವರ ಕೈವಶವಾಗೋದು ನಿಶ್ಚಿತ ಅಂತ ಊಹೆ ಮಾಡಲಾಗ್ತಾ ಇದೆ. ಏನಾಗುತ್ತೆ ಮುಂದೆ ಕಾದು ನೋಡಬೇಕಾಗಿದೆ.